ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೆಳಮನೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ, ಈಗೀಗ ಚೆನ್ನಾಗಿ ಆಗ್ತಿದ್ದೀನಿ ಅಂತ ಹೇಳ್ಬೋದು. ಏನಪ್ಪ ಈಗಂತ ಇದ್ದಾರೆ ಅಂತ ಹೇಳಬೇಡಿ, ಏನು ಅಂತ ಹೇಳ್ತೀನಿ ಅಷ್ಟರಲ್ಲಿ. ಫಸ್ಟ್ ಇವತ್ತಿನ ವ್ಲಾಗ್ ಏನಂತ ಹೇಳ್ಬಿಡ್ತೀನಿ. ಇದು ಗೌರಿ ಹಬ್ಬದ ಹಿಂದಿನ ದಿನ ಮತ್ತು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಅಮ್ಮ ಸಂಜೆ ಬಂದು ಗೌರಿ ಬಾಗ್ನ ಕೊಟ್ಟು ಹಾಗೆ ಸ್ಯಾರಿ ಬ್ಲೌಸ್ ಪೀಸು ಎಲ್ಲ ತೊಗೊಂಡು ಬಂದು ಕೊಟ್ಟರು. ನಾನು ಅಂದ್ಕೊಂಡೆ ಈ ವರ್ಷ ತುಂಬ ವಿಶೇಷವಾಗಿ ಗೌರಿ ಪೂಜೆನ ಮಾಡೋಣ, ಯಾಕೆಂದರೆ ನನಗೆ ಪುನರ್ಜನ್ಮ ಕೊಟ್ಟಿರೋ ಅಂಥ ದೇವರು ಭಗವಂತನ ಆಶೀರ್ವಾದ ಇಲ್ಲ ಅಂದರೆ ನಾನು ಬದುಕಿರಂಗೆ ಇಲ್ಲ. ಅಂಥ ಒಂದು ಕಾಯಿಲೆಗೆ ತುತ್ತಾಗಿದೆ ಅಂತಲೇ ಹೇಳ್ಬೋದು. ಕಾಯಿಲೆ ಅನ್ನೋದಕ್ಕಿಂತ ಒಂದು ವೈರಸ್ಗೆ ತುತ್ತಾಗಿದೆ. ಏನಂತಂದರೆ ಹೆಪಟೈಟಿಸ್ A+ ಜಾಂಡೀಸ್ಗೆ ತುತ್ತಾಗಿದೆ. ನಿಮಗೆ ಗೊತ್ತು, ನಾನು ಲಾಸ್ಟ್ ಮಂತು ಹೆಪಟೈಟಿಸ್ A+ ಜಾಂಡೀಸ್ಗೆ ತುತ್ತಾಗಿದ್ದೆ. 1 ತಿಂಗಳು ನಾನು ಹರಸಾಹಸ ಪಟ್ಟಿದ್ದೀನಿ ಬದುಕುಳಿಯೋದಕ್ಕೆ. ಯಾಕೆಂದರೆ ಜಾಂಡೀಸ್ ಮತ್ತು ಹೆಪಟೈಟಿಸ್ ಆದರೆ ಸಿಕ್ಕಾಪಟ್ಟೆ ಕಷ್ಟ. ದೇವ್ರ ಕೃಪೆ ಮತ್ತು ನಮ್ಮ ಲಕ್ ಕೂಡ ಇರಬೇಕು ಅಂತಲೇ ಹೇಳ್ಬೋದು. ನಾನು ಮೆಡಿಸಿನ್ಗೆ ಸ್ಪಂದಿಸಿದ್ದಕ್ಕೆ ಇವತ್ತು ನಾನು ಬದುಕಿದ್ದೀನಿ. ಜೊತೆಗೆ ದೇವ್ರ ಆಶೀರ್ವಾದನೂ ಕೂಡ ಇತ್ತು. ಹಂಗಾಗಿ ಈ ವರ್ಷ ತುಂಬ ವಿಶೇಷವಾಗಿ ಗಣೇಶ ಹಬ್ಬ ಮಾಡೋಣ, ಗೌರಿ ಗಣೇಶ ಹಬ್ಬನ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ನಾನು ಬಂದಿರೋದೇ ಹೆಚ್ಚಲ್ವಾ, ಭಗವಂತನ ಆಶೀರ್ವಾದ ಇಲ್ಲದೆ ಏನು ಒಂದು ಉಳ್ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವ್ರಿಗೆ ನನ್ನ ಮನಸ್ಪೂರ್ವಕವಾಗಿ ಕೃತಜ್ಞತೆನ ಸಲ್ಲಿಸಬೇಕು ಭಗವಂತನಿಗೆ ಅಂತೇಳಿ ಈ ವರ್ಷ ತುಂಬ ಖುಷಿಯಿಂದ ಹಬ್ಬನ ಮಾಡಬೇಕು ಅಂದ್ಕೊಂಡು ಒಂದೇ ಸಂಜೆ ಅಂದರೆ ಅಮ್ಮ ತೊಗೊಂಡು ಬಂದಿದ್ದೆ ಹಿಂದಿನ ದಿನ ಅಲ್ವಾ. ಹಾಗಾಗಿ ನನಗೆ ಇದ್ದಿದ್ದು ಸುಸ್ತಲ್ಲಿ ಪಟ್ ಅಂತ ಕಟ್ ಮಾಡಿಕೊಂಡು ಆದಾಗೆಲ್ಲ ಸ್ಟಿಚ್ ಮಾಡಿಕೊಂಡೆ. ಹಂಗಾಗಿ ಬಟ್ಟೆ ಹೊಲಿಯೋದು ಬಿಟ್ಟೆ ಆಗಲೇ 1 ತಿಂಗಳ ಮೇಲೆ ಆಗಿದೆ. ನನಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ತಾಯಿತ್ತು. ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೂ ರೆಸ್ಟ್ ಮಾಡಬೇಕು, ಆ ಪರಿಸ್ಥಿತಿಲಿದ್ದೆ. ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಕೂಡ ಆಗಿದೆ. ಈಗ ಒಂಚೂರು ಚೇತರಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಹೆಂಗಾಗಿದೆ ಅಂತ ಅಂದರೆ ಈಗ ಫೋಟೋ ಶೋ ಮಾಡ್ತೀನಿ ನೋಡಿ. ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆಗೋಗಿದೆ. ಯಾವ ಶತ್ರುಗೂ ಬರಬಾರ್ದು. ಈ ವೈರಸ್ಗಳಿಗೆ ನಾವು ತುತ್ತಾಗ್ಬಿಟ್ರೆ ತುಂಬ ಕಷ್ಟ ನಾವು ಬದುಕುಳಿಯೋದು. ನಾವು ಸ್ಟಾರ್ಟಿಂಗ್ ಸ್ಟೇಜ್ಗಳಲ್ಲೇ ನಾವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಬೇರೆ ಪ್ರಾಬ್ಲಮ್ಸ್ಗಳನ್ನೇ ಫೇಸ್ ಮಾಡಬೇಕಾಗತ್ತೆ. ನಾನು ಸದ್ಯ ದೇವ್ರದೇ ಏನು ಅನ್ನೋದು ಗೊತ್ತಿಲ್ಲ. ನಾನು ಹೋಪ್ಸ್ ಕಳ್ಕೊಂಡಿದ್ದೆ, ಆದರೆ ಆ ಭಗವಂತ ನನ್ನನ್ನು ಉಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸರಿ, ಇಷ್ಟು ಹೇಳ್ತಾ ಬನ್ನಿ ಈಗ ವ್ಲಾಗ್ನ ಶುರು ಮಾಡ್ತೀನಿ. ಯಾಕೆಂದರೆ ನಾನು ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ, ಏನಕ್ಕೆ ಅಂತ ನಿಮಗೆ ತಿಳಿಸ್ಬೇಕಾಗಿತ್ತು. ಹಾಗೆ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆನೇ ಹಬ್ಬ ಇರೋದ್ರಿಂದ ಹೊಸ ಸ್ಯಾರಿನೇ ಹಾಕ್ಕೊಂಡು, ಅಮ್ಮ ಕೊಡಿಸಿದ್ದು ತವ್ರ ಮನೆಯಿಂದ ಬಂದಿರೋ ಅಂಥ ಸ್ಯಾರಿನ ಹಾಕ್ಕೊಂಡು ಗೌರಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ನಾನು ಹೋಗಿದ್ದೆ, ಆದರೆ ಅದು ಗೌರಿ ಪೂಜೆ ಏನೂ ಮಾಡಿರಲಿಲ್ಲ. ಹಾಗೆಯೇ ಕೈ ಮುಕ್ಕೊಂಡು ಬಂದಿದ್ದೆ. ಈ ಸತಿ ಹಣ್ಣು ಕಾಯಿ ಎಲ್ಲ ಮಾಡ್ಕೊಂಡು ಬರೋಣ, ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬ್ಲೌಸ್ನ ಅರ್ಧ ಹೊಲ್ದಿಟ್ಟು ನಾನು ಅಮ್ಮನ ಮನೆ ಹತ್ರ ಬಂದೆ. ಯಾಕೆ ಗೊತ್ತಾ, ಮರ ಸಾರಿಸೋರು ಬಂದಿದ್ದರು. ಹಂಗಾಗಿ ಸಾರಿಸ್ಕೊಂಬಿಡೋಣ, ನಾಳೆ ಗೌರಿ ಹಬ್ಬಕ್ಕೆ ನಮ್ಮ ಮನೇಲಿ, ನಮ್ಮ ಊರಲ್ಲಿ ವಿಶೇಷವಾಗಿ ಮರನ ಈ ರೀತಿ ಸಾರಿಸಿ ಹೊರಗಡೆ ಬಾಗಿಲು ಮುಂದೆ ಇಟ್ಟು ಮತ್ತು ಹೊಸ್ಲು ಪೂಜೆನ ಮರ ಪೂಜೆ ಮಾಡೋದು ತುಂಬ ವಿಶೇಷ ನಮ್ಮ ಊರುಗಳಲ್ಲಿ. ಹಾಗಾಗಿ ಮರ ಸಾರಿಸ್ಕೊಳ್ಳಿಕ್ಕೆ ಬಂದುಬಿಟ್ಟೆ. ಇದು ಒಣಗಬೇಕು, ಒಂದು 8 hours ಒಣಗಬೇಕು. ಆಗ ನಾಳೆ ಪೂಜೆ ಮಾಡಲಿಕ್ಕೆ ಸರಿ ಹೋಗುತ್ತೆ. The next day. ಇದು ಮಾರನೇ ದಿನ ಗೌರಿ ಹಬ್ಬದ ದಿನದ ವ್ಲಾಗು. ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿಬಿಟ್ಟಿದ್ದೀನಿ. ನೋಡ್ಬೋದು, ಅರ್ಧ ಸ್ಟಿಚ್ ಮಾಡಿದ್ದೀನಿ. ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಬಂದು ಪೂರ್ತಿ ಫಿನಿಶ್ ಮಾಡಿ ಆಮೇಲೆ ಮನೆ ಕೆಲಸ ಇಟ್ಕೊಳ್ಳುವ, ಸಿಂಚುನು ಸೇರ್ಕೊತಾಳೆ ನನ್ನ ಜೊತೆಗೆ ಅಂದ್ಬಿಟ್ಟು ಮೊದಲು ಇವಾಗ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಬಿಡ್ತೀನಿ. ನನಗೆ ಬೆಳಗ್ಗೆ ಎದ್ದಾಗ ಈ ಪಕ್ಷಿಗಳ ಸೌಂಡ್ ಕೇಳಲಿಕ್ಕೆ ಒಂಥರ ಮಜಾ. ನನಗೆ ಯಾವುದೋ ಲೋಕಕ್ಕೆ ಹೋದಂಗೆ ಆಗತ್ತೆ. ನಿಮಗೂ ಹಾಗೇನಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದಾಯಿತು. ಈ ರೀತಿಯಾಗಿ ಬಂದಿದೆ ಬ್ಲೌಸು. ಇನ್ನು ಬಾಗಿಲ ಅಲಂಕಾರ ಈ ರೀತಿ ಮಾಡಿದೆ. ನಮ್ಮ ಮನೆಯವ್ರು ಸ್ವಲ್ಪ ಮಾವಿನ ಸೊಪ್ಪು ಕಿತ್ಕೊಂಡು ಬನ್ನಿ ಅಂದರೆ 1 ಕಿತ್ಕೊಂಡು ಬಂದಿದ್ದರು. ನಾನು ಈ ರೀತಿಯಾಗಿ ಬಾಗಿಲಿಗೆ ರಂಗೋಲಿ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗೌರಿ ಹಬ್ಬ, ಆಗಸ್ಟ್ 26 ಗೌರಿ ಹಬ್ಬ. ಇವತ್ತು ಬೆಳಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ ಹುಷಾರಿರಲಿಲ್ಲ,
ಹೆಚ್ಚು ಕಮ್ಮಿ ಒಂದು 20-25 ದಿವಸದಿಂದ ರೆಸ್ಟಲ್ಲೇ ಇದೆ. ಏನಂದರೆ ಹೆಪಟೈಟಿಸ್ ಆಗಿತ್ತು ನನಗೆ. ಹಾಸ್ಪಿಟಲಲ್ಲೇ ಅಡ್ಮಿಂಟ್ ಆಗಿ ಒಂದು ವಾರ. ಅಲ್ಲಿಂದ ಮನೆಗೆ ಬಂದು ಚೇತರಿಸ್ಕೊಳ್ಳೋಕ್ಕೆ ಇಷ್ಟು ದಿನ ಬೇಕಾಯಿತು. ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗಿಬಿಟ್ಟಿದೆ. ಈಗ ಒಂಚೂರು ಚೇತರಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾವುದೇ ಥರ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಒಂದು 2-3 ದಿನದಿಂದ ಸ್ವಲ್ಪ ಆರಾಮಿದ್ದೆ. ಅಮ್ಮ ಗೌರಿ ಹಬ್ಬಕ್ಕೆ ಬಾಗಿಣ ಎಲ್ಲ ತಂದ್ರಲ್ಲ, ಸ್ಯಾರಿ, ಬ್ಲೌಸ್ ಪೀಸ್ ಎಲ್ಲ ತಂದುಕೊಟ್ಟಿದ್ರು. ಗೌರಿ ಪೂಜೆಗೆ ಹೋಗುವ ಇವತ್ತು ಅಂದ್ಬಿಟ್ಟು. ಲಾಸ್ಟ್ ಇಯರ್ ಗೌರಿ ಪೂಜೆಗೇನು ಹೋಗಿರಲಿಲ್ಲ ನಾನು, ಅಂದರೆ ಸಿಂಪಲಾಗಿ ಮಾಡ್ಕೊಂಡಿದ್ವಿ. ಹಂಗಾಗಿ ಈ ವರ್ಷ ಗೌರಿ ಪೂಜೆಗೆ ಅಮ್ಮ ಕೊಡಿಸಿರೋ ಸೀರೆನ ಬ್ಲೌಸ್ ಹೊಲ್ಕೊಂಡು ಹಾಕೊಂಡು ಹೋಗುವ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿಯಿಂದ ಬ್ಲೌಸ್ ಹೊಲಿದೆ. ಆಮೇಲೆ ಸ್ವಲ್ಪ ಮನೆಯೆಲ್ಲ ಅರ್ಗಿದ್ದೆಲ್ಲ ಧೂಳು ತೆಗ್ದೆ. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೂ ಮಾಡಿರಲಿಲ್ಲ, ಹುಷಾರಿಲ್ದಿದ್ದ ಕಾರಣ. ಹಾಗಾಗಿ ಸ್ವಲ್ಪ ಧೂಳೆಲ್ಲ ತೆಗ್ದು ಹಾಗೆ ಬಿಟ್ಟಿದ್ದೆ, ಬ್ಲೌಸ್ ಹೊಲ್ಕೊಂಡು ಕೂತ್ಕೊಂಡೆ. ಇವಾಗ ಅದನ್ನೆಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂತೇಳಿ ಸಿಂಚು ಬಾಗಿಲಿಗೆಲ್ಲ ನೀರು ಹಾಕಿ ನಾನೇ ರಂಗೋಲಿ ಎಲ್ಲ ಬಿಟ್ಟೆ. ಅದಕ್ಕೆ ಸುಮಾರು ಅರ್ಧ ಗಂಟೆ ಹಿಡಿಯುತ್ತೆ ಹೊರಗಡೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ. ಹಂಗಾಗಿ ಇವತ್ತಿನ ವ್ಲಾಗು ಕಂಪ್ಲೀಟ್ ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಗೌರಿ ಪೂಜೆಗೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾಗೆ ಸಮಸ್ತ ನಾಡಿನ ಜನತೆಗೆ ಗೌರಿ ಹಬ್ಬದ ಶುಭಾಶಯಗಳು. ಹಾಗೆ ರೇಷನ್ ಕೂಡ ಮಾಡ್ತಾಳೆ. ಇವತ್ತು ಮಣ್ಣು ತಂದಿದ್ದಾರೆ ದೇವರಾಜ್ ಊರಿಂದ, ಅದನ್ನೆಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಏನೆಲ್ಲ ಅಡುಗೆ ಮಾಡ್ತೀವಿ ಅದನ್ನೆಲ್ಲ ಶೇರ್ ಮಾಡ್ತೀವಿ. ಮತ್ತು ಸೊ ಹಂಗಾಗಿ ಎಷ್ಟು ಜನ ಇದ್ದಾರೆ ನೋಡಿಬಿಟ್ಟು ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೆಲ್ಲ ಸ್ಪೆಷಲ್ ಮಾಡ್ತೀನಿ ಅಂತೆಲ್ಲ ನೀವು ನೋಡ್ಬೋದು ಇವತ್ತಿನ ವ್ಲಾಗಲ್ಲಿ. ಹಾಗೆಯೇ ಸ್ಯಾರಿ ಹೇಗೆ ಕಾಣಿಸುತ್ತೆ ಅಂತಲೂ ನೀವು ಹೇಳ್ಬೋದು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ, ಎಲ್ಲ ವ್ಲಾಗ್ ಮಾಡ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಹಬ್ಬದ ದಿನ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಈ ಕಡೆ ಸಾವಂತಿಗೆ ಹೂವು 200 ರೂಪಾಯಿ ಮಾರಾಗಿದೆ, ಮತ್ತು ಮಲ್ಲಿಗೆ ಹೂವು ಒಂದು ಮೊಳ 100 ರೂಪಾಯಿ ಆಗಿದೆ. ಸೊ ಮನೇನ ಸಿಂಚು ಒರೆಸ್ಕೊಟ್ಲು. ಸಿಂಚು ಇಲ್ಲ ಅಂದಿದ್ರೆ ದೇವರಾಜು ಒರೆಸ್ಕೊಡ್ತಿದ್ರು. ಏಕೆಂದರೆ ನನಗೆ ಇವಾಗ ಮನೆಗಿನೆಲ್ಲ ಒರೆಸೋ ಅಷ್ಟು ಶಕ್ತಿ ಇಲ್ಲ. ಸೊ ಹಂಗಾಗಿ ಈಗ ಒಂದು ತಿಂಗಳಿಂದ ದೇವರಾಜನೇ ಅವ್ರ ಬಟ್ಟೆ ಅವ್ರು ಒಕ್ಕೊತಿದ್ದಾರೆ. ವಾಷಿಂಗ್ ಮಿಷಿನಲ್ಲಿ ಕೊಳೆ ಹೋಗಲ್ಲ ಅಂದ್ಬಿಟ್ಟು ಇನ್ನು ಮನೆಯೆಲ್ಲ ಒರೆಸ್ಕೊಡೋದು ಇವರಿಬ್ಬರಲ್ಲಿ ಯಾರು ಒಬ್ಬರು ಒರೆಸ್ಕೊಳ್ತಾರೆ. ಅದಕ್ಕೋಸ್ಕರ ನಾನು ಸ್ನಾನಕ್ಕೆ ಹೋಗಿ ದೇವ್ರ ಅಲಂಕಾರ ಎಲ್ಲ ಮಾಡಿಕೊಂಡೆ. ನೀವು ನೋಡ್ಬೋದು ಮರ ಸಾರಿಸಿರೋದೆಲ್ಲ ಮನೆ ಮುಂದೆ ಇಟ್ಟಿವಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೀಪ ಹಚ್ಚೋದು ಒಂದೇ ಬಾಕಿ. ನಾನು ಸ್ಯಾರಿ ಉಟ್ಕೊಂಡ್ಬಿಟ್ಟು ದೀಪ ಹಚ್ಚೋಣ ಅಂತ ಫಸ್ಟಿಗೆ ಎಲ್ಲ ದೇವ್ರನ್ನ ಅಲಂಕಾರ ಮಾಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ಹಾಗೆ ಹೊರಗಡೆ ದೀಪ ಕೂಡ ಹಚ್ಚಿ ಸಿಂಚು. ಹಾಗೆ ನಾವು ಹೊಸ್ಲಿಗೆ ಸೌತಕ್ಕೆ ಹೊಡೆದಿಡೋದು ಪ್ರತೀತಿ ನಮ್ಮ ಮನೇಲಿ. ಹಾಗೆ ಈ ಡ್ರೆಸ್ ಬಂದು ದೇವರಾಜು ನನಗೆ ಆ್ಯನಿವರ್ಸರಿ ಕೊಡಿಸಿದ್ದು. ಹಾಗೆ ಇಟ್ಟಿದ್ದೆ, ಹಾಕ್ಕೊಂಡಿರಲಿಲ್ಲ. ಹಬ್ಬಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ವೇರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆಗೆಲ್ಲ ರೆಡಿ ಮಾಡೋಕ್ಕೆ ಸ್ಯಾರಿ ಹಾಕ್ಕೊಂಡು ಮಾಡೋಕ್ಕಾಗಲ್ಲಲ್ವ, ಹಾಗಾಗಿ ಡ್ರೆಸ್ ವೇರ್ ಮಾಡ್ಕೊಂಡೆ. ಚೆನ್ನಾಗಿದೆಯಾ? ಹಾಗೆ ಬ್ಲೌಸ್ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ನಾನು ಬೋಟ್ನೇ ಕೊಳ್ಕೊಂಡಿದ್ದೀನಿ, ಅಂದರೆ ಡೀಪ್ ಇಟ್ಕೊಂಡಿಲ್ಲ, ಪೂರ್ತಿ ಕವರ್ ಆಗೋ ರೀತಿ ಹೊಲ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಈ ಥರ ಬ್ಲೌಸಸ್. ನೀಟಾಗಿ ವೇರ್ ಮಾಡ್ಕೋಬೋದು. ಹಾಗೆ ಎಲ್ಲೂ ಮುಜುಗರ ಆಗೋವಂಥ ಇದಾಗೋದಿಲ್ಲ. ಹಾಗಾಗಿ ನಾನು ಸಾಮಾನ್ಯ ಬೋಟ್ನೆಕ್ಕೆ ನಾನು ವೇರ್ ಮಾಡೋದು.
ಇವತ್ತು ಗೌರಮ್ಮನ ಗುಡಿಗೆ ಹೋಗಿ ಗೌರಮ್ಮನ ಪೂಜೆ ಮಾಡ್ಕೊಂಡು ಬರೋಣ ಅಂತೇಳಿ ಅಮ್ಮ ಕೊಟ್ಟಿದ್ದು ಹಣ್ಣು ಕಾಯಿ ಜೊತೆಗೆ ಏನಂತಾರೆ ಬಾಗಿನ ಸಾಮಾನು ಅದೆಲ್ಲ ತೊಗೊಂಡೋಗಿ ಎಲ್ಲ ಅಡಿಕೆ ಬಾಳೆಹಣ್ಣು ಒಂದು 5 ಜನ ಮುತ್ತೈದೆಯರಿಗೂ ಕುಂಕುಮ ಕೊಟ್ಟು ಕಂಕಣ ಕಟ್ಟಿಸ್ಕೊಂಡು ಬರೋಣ ಅಂತ ನಾನು ಸಿಂಚು ಹಾಗೆ ನಮ್ಮ ಪಿ ಜಿ ಹುಡುಗಿನೂ ಕೂಡ ಹೊರಟಿದ್ದೀವಿ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗುವ. ಹಾಗೆ ಗೌರಮ್ಮನ ಪಾರ್ವತಿ ದೇವಿಯ ಸ್ವರೂಪ ಅಂತ ಹೇಳಲಾಗತ್ತೆ. ಸೊ ಹಂಗಾಗಿ ಪ್ರತಿ ಹೆಣ್ಮಕ್ಳಿಗೂ ಸೌಭಾಗ್ಯವತಿಯರಾಗಿ ಬಾಳಿ ಬದುಕೋ ಅವಕಾಶ ಮಾಡಿಕೊಡ್ಲಿ, ಎಲ್ಲ ಹೆಣ್ಮಕ್ಳಿಗೂ ಮುತ್ತೈದೆತನ ಕೊಟ್ಟು ಹಾಗೆ ಅವ್ರು ಅಂದ್ಕೊಂಡಿರೋ ಆಸೆ ಆಕಾಂಕ್ಷೆಗಳನ್ನೆಲ್ಲ ತಾಯಿ ಪೂರೈಸಲಿ ಅಂತ ಕೇಳ್ಕೊಳ್ತಾ, ಹಾಗೆ ನನಗೂ ನಮ್ಮ ಸಂಸಾರಕ್ಕೂ ಸಹ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳಿಬಿಟ್ಟು ಪೂಜೆನ ಮಾಡಿಕೊಂಡೆ. ಹಾಗೆ ಅಲ್ಲಿ ಗೌರಮ್ಮನ ಕೂಡ ಕೂರಿಸಿದ್ರು. ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕ ಗೌರಮ್ಮನ ಇಟ್ಟು ಸುಮಾರು ಜನ ಬರ್ತಾರಲ್ವ, ಹಂಗಾಗಿ ಒಂದೇ ಕಡೆ ಇದ್ದರೆ ಆಗೋದಿಲ್ಲ ಅಂತ ಹೇಳಿ ಹಾಗೆ ಅಲ್ಲೇ ಕಂಕಣ ಕಟ್ಟಿಸ್ಕೊಂಡು ಅವ್ರಿಗೂ ಕೂಡ ಕುಂಕುಮ ಕೊಟ್ಟು ಮನೆ ಕಡೆ ಬಂದ್ವಿ. ಹಾಗೆ ಮನೇಲಿ ಇವತ್ತು ಬೆಳಗಿನ ತಿಂಡಿ ಪಲಾವ್ ಮಾಡಿದ್ರು. ಪಲಾವ್ ತಿಂದ್ಕೊಂಡು ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ ಅಡುಗೆ ಮಾಡಲಿಕ್ಕೆ ಅಂತ. ಕಡಲೆಬೇಳೆ ವಡೆಗೆ ಒಬ್ಬಟ್ಟಿಗೆ ಹಾಕ್ತಿದ್ದೀನಿ. ಹಾಗೆ ಹೂರಣ ರೆಡಿ ಮಾಡ್ಕೊತಾ ಇದ್ದೀನಿ. ತೊಗರಿಬೇಳೆ ಒಬ್ಬಟ್ಟು ಮತ್ತು ಬೇಳೆ ಒಬ್ಬಟ್ಟು ಸಾರು ಮತ್ತು ವಡೆ ಜೊತೆಗೆ ಪಲ್ಯ ಮಾಡ್ತೀನಿ. ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಮೊಳಕೆ ಕಾಳು ಹಾಕಿ ಸೈಡ್ಸ್ಗೆ. ಗೌರಿ ಹಬ್ಬದ ದಿನನೇ ಹಬ್ಬದ ಅಡುಗೆ ಮುಗಿಸ್ತಾ ಇದ್ದೀವಿ. ಇವತ್ತು ಚಳಿ ಆಗ್ತಾ ಉಂಟು, ವೆದರು ಸಿಕ್ಕಾಬಿಟ್ಟೆ ಕೋಲ್ಡ್ ಇದೆ ಇವತ್ತು. ಹಾಗೆ ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಬರೀ ಊಟನೇ ಅಂತ ಹೇಳ್ಬೋದು. ಹಂಗಾಗಿ ನನಗೆ ಹಣ್ಣು ಇಡೀ ಹಣ್ಣು ತಿನ್ನೋಕೆ ಹೇಳಿದ್ದಾರೆ. ಕಬ್ಬು ಹಾಗೆಯೇ ತರಕಾರಿ ಪಲ್ಯ ಸೊಪ್ಪು, ನಾನ್ ವೆಜ್ಜಲ್ಲಿ ಫಿಶ್ಶು ಮೊಟ್ಟೆ ಆ್ಯಂಡ್ ಚಿಕನ್ನ ತಿನ್ನೋಕೆ ಹೇಳಿದ್ದಾರೆ. ಲೈಟಾಗಿ ಏನಿಲ್ಲ, ಆರಾಮಾಗಿ ತಿನ್ಬೋದು. ಹೆಪಟೈಟಿಸ್ ಎ ಅಂದರೆ ಲಿವರ್ ಇನ್ಫೆಕ್ಷನ್ ಆಗಿ ಲಿವರ್ ವರ್ಕ್ನ ಕಮ್ಮಿ ಮಾಡಿರುತ್ತೆ. ಸೊ ಹಂಗಾಗಿ ನಾವು ಪತ್ತೆ ಮಾಡಿದ್ರೆ ಲಿವರ್ಗೆ ಶಕ್ತಿ ಸಿಗೋದಿಲ್ಲ. ಹಂಗಾಗಿ ಪತ್ತೆ ಎಲ್ಲ ಮಾಡೋಂಗಿಲ್ಲ. ಒಂದೊಂದು ರೀತಿ ಜಾಂಡಿಸ್ಗೂ ಒಂದೊಂದು ರೀತಿಯಾದಂಥ ಪದ್ಧತಿಗಳಿರುತ್ತೆ. ಸೊ ಹಂಗಾಗಿ ನನಗೆ ಹೆಪಟೈಟಿಸ್ ಆಗಿರೋದ್ರಿಂದ ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ವಾಕ್ ಮಾಡಬೇಕು. ಇದೇ ಥರನೇ ಹೇಳಿದರು. ನಾನು ಅದೇ ಥರ ನಡ್ಕೊಂಡಿದ್ದೀನಿ. ಹಾಗೆ ಒಳ್ಳೆ ಊಟ ತಿಂದಿದ್ದೀನಿ. ಎಣ್ಣೆ ಜಾಸ್ತಿ ಬಳಸೋಂಗಿಲ್ಲ, ಅದ್ರ ಬದಲು ನಾನು ತುಪ್ಪನ ಬಳಸಿ ಅಡುಗೆ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ. ಆದರೆ ಇದು ಒಬ್ಬಟ್ಟೆಲ್ಲ ಮಾಡಿದ್ದೀನಿ ಅಲ್ವಾ, ಬೇರೆಯವ್ರಿಗೆಲ್ಲ ಮಾಡಿದ್ದೀನಿ. ನನಗೆ ಲಾಸ್ಟಿಗೆ ನಾನು ಒಬ್ಬಳಿಗೆ ಆಗಬೇಕು ಆಗ ಹೊತ್ಕೊಂಡು ತಿಂತಾಯಿದ್ದೀನಿ. ನನ್ನ ಊಟ ನಾನೇ ರೆಡಿ ಮಾಡ್ಕೊಂಡು ಊಟ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಅದೆಲ್ಲ ನೀವು ನೋಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಾನು ತಿನ್ನಲ್ಲ ಅಂತೇಳಿ ಅಲ್ಲಿ ಪಿ ಜಿಲಿರೋರ್ಗಾಗಿರ್ಬೋದು ಮನೇಲಿರೋರ್ಗಾಗಿರ್ಬೋದು ಕಟ್ ಮಾಡೋಕ್ಕಾಗಲ್ಲಲ್ವ. ನನಗೆ ತುಪ್ಪನ ಬಳಸಿ ಮಾಡ್ಕೊತೀನಿ. ಪಲ್ಯಗಳಿಗೆಲ್ಲ ಎಣ್ಣೆನೇ ಹಾಕೋಲ್ಲ ಜಾಸ್ತಿ ನಾನು. ಈ ಒಬ್ಬಟ್ಟಿಗೆ ಯೂಶ್ವಲಿ ಹಾಕಲೇಬೇಕಲ್ಲ, ಹಾಕ್ಬಿಟ್ಟು ಮಾಡಿದ್ದೀನಿ. ಲಾಸ್ಟಿಗೆ ನನಗೆ ಮಾತ್ರ ಬರೋ ಒಬ್ಬಟ್ಟು ಅಂತ ಮಾಡಿಕೊಂಡೆ ಒಂದೆರಡು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೆಲನಲ್ಲಿ ಸೊಪ್ಪು ಚೆನ್ನಾಗಿ ತಿಂದೆ. ಬೆಳಗ್ಗೆ ಹಾಲೊಟ್ಟೆಗೆ ಎಳ್ನೀರು ಕುಡಿಯೋದು, 1 ತಿಂಗಳು ಕಂಪಲ್ಸರಿ ಎಳ್ನೀರು ಕುಡ್ತಿದ್ದೀನಿ. ಮಜ್ಜಿಗೆ ಅಂತೂ 3-4 ಗ್ಲಾಸು. ಈ ರೀತಿಯಾಗಿ ನಾನು ಹುಷಾರು ಮಾಡಿಕೊಂಡೆ ಅಂತ ಹೇಳ್ಬೋದು. ಟ್ರೀಟ್ಮೆಂಟ್ ಕೂಡ ಅಷ್ಟೇ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಟ್ರೀಟ್ಮೆಂಟ್ ಅನ್ನೋಕ್ಕಿಂತ ಬರೀ ಇಂಜೆಕ್ಷನ್ನೇ 1 ಲಕ್ಷದ ಹತ್ತಿರ ಖರ್ಚಾಗಿದೆ ಅಂತ ಹೇಳ್ಬೋದು ನನಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಏನಾರು ಮಾಹಿತಿ ಬೇಕಂದರೆ ಕಾಮೆಂಟ್ ಮಾಡಿ. ತುಂಬ ಯೂಸ್ ಇದೆ. ಯಾಕೆಂದರೆ ಈಗ ಜಾಂಡೀಸಿಂದ ಬೇಗ ಸಾಯೋರು ತುಂಬ ಜನ ಆಗಿದ್ದಾರೆ. ಇದು ಅವೇರ್ನೆಸ್ ಮೂಡಬೇಕು. ಯಾಕೆಂದರೆ ನೀವೇ ನೋಡಿದರೆ ಈಗ ರೀಸೆಂಟಾಗಿ ಒಬ್ಬ ನಟ ಹೇಗೆ ಸತ್ತೋದ್ರು ಜಾಂಡೀಸಿಂದ ಕೇರ್ಲೆಸ್ ಮಾಡಿ. ಸಿಂಪಲಾಗಿದ್ದಾಗಲೇ ನಾವು ಜಾಂಡೀಸ್ ಅಂದರೆ ಇದೇ ಕಾರಣಕ್ಕೆ ಬರುತ್ತೆ ಅಂತ ಅಲ್ಲ, ಒಬ್ಬೊಬ್ರಿಗೂ ಒಂದೊಂದು ರೀತಿ ಬರುತ್ತೆ. ನೀವು 3-4-5 ಥರ ಜಾಂಡೀಸ್ ಇದೆ ಅಂತೆ. ಅದರಲ್ಲಿ ನಿಮ್ಗೆ ಯಾವುದರಿಂದ ಬಂದಿದೆ ಜಾಂಡೀಸ್ ಅನ್ನೋದ್ರ ಮುಖಾಂತರ ನಿಮ್ಮ ಆರೋಗ್ಯ ಸುಧಾರಿಸೋದು ಡಿಪೆಂಡ್ ಆಗುತ್ತೆ. ನೀವು ಒಳ್ಳೆ ಹಾಸ್ಪಿಟ್ಲಲ್ಲಿ ಗ್ಯಾಸ್ಟ್ರೋಎಂಟರಾಲಜಿ ಇರೋವಂಥ ಲಿವರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳಿಗೆ ತೋರಿಸ್ಕೊಬೇಕಾಗತ್ತೆ ಜಾಂಡೀಸ್ ಇದ್ದರೆ. ಇಲ್ಲ ಅಂದರೆ ಅಟ್ಲೀಸ್ಟ್ ಫಿಸಿಷಿಯನ್ಗಾರು ತೋರಿಸ್ಕೋಬೇಕಾಗತ್ತೆ. ಇವೆರಡು ಡಾಕ್ಟರ್ಸ್ಗಳಿಗೆ ನೀವು ತೋರಿಸ್ಕೋಬೇಕು ಮೇಯ್ನಾಗಿ. ಯಾವ್ಯಾವುದೋ ಡಾಕ್ಟರ್ಸ್ಗಳ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅದು ವರ್ಕ್ ಆಗದೆ ಮತ್ತೆ ಬೇರೆ ಕಡೆ ಹೋದಾಗ ಅದು ಲೇಟ್ ಆಗಿಬಿಡುತ್ತೆ.
ಹಂಗಾಗೇ ನಮ್ಮ ಪ್ರಾಣ ಹೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ನಾನು ಕೂಡ ಹಂಗೇ ಆಗಿಬಿಡ್ತು. ಆದರೆ ನಾನು ಬೇಗ ಎಚ್ಚೆತ್ಕೊಂಡು ಹೋಗಿದ್ದಕ್ಕೆ ನನಗೆ ಎಷ್ಟೋ ಭಗವಂತನ ಕೈ ಹಿಡಿದು ನನ್ನ ಬೇಗನೆ ವಾಸಿ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಹಾಗೆ ನಾಳೆ ಪೂಜೆಗೆ ಸಿಂಚು ಗಣೇಶನ್ ಕೂಡ ರೆಡಿ ಮಾಡಿದ್ವಿ. ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ಅಲ್ವಾ. ಬನ್ನಿ, ಊಟ ಎಲ್ಲ ಆಯಿತು, ಮನೆಗೆ ಹೋಗುವ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಇವತ್ತಿನ ವ್ಲಾಗು. ತುಂಬ ದಿನ ಆದಮೇಲೆ ಮಾಡಿದ್ದೀನಿ ಗೌರಿ ಹಬ್ಬದ ವ್ಲಾಗು. ಯಾಕೆಂದರೆ ನನಗೆ ಹೆಚ್ಚು ಕಮ್ಮಿ 1 ತಿಂಗಳಿಂದ ಸಿಕ್ಕಾಬಟ್ಟೆ ಹುಷಾರು ತಪ್ಪಿ ನಿಮ್ಮ ಮುಂದೆ ನಾನು ಬಂದಿರೋದು, ಅದು ಆರಾಮಾಗಿ ಬಂದಿರೋದು. ಹಾಗಾಗಿ ನನಗೆ ಮಾತಾಡೋಕ್ಕೂ ಸಹ ಚೈತನ್ಯ ಇರ್ತಿತ್ತಿಲ್ಲ. ಇನ್ಸ್ಟಾಗ್ರಾಮ್ಗೆ 1 ನಿಮಿಷದ ವೀಡಿಯೋಸ್ ಅಲ್ವಾ ಕೆಲವೊಂದು ಅಪ್ಲೋಡ್ ಮಾಡ್ತಿದ್ದೆ, ಆದರೆ ಲಾಂಗ್ ವೀಡಿಯೋಸ್ ಯಾವತ್ತು ಅಪ್ಲೋಡೇ ಮಾಡಿಲ್ಲ ನಾನು. ಹೆಪಟೈಟಿಸ್ ಅಂತಂದರೆ ಸುಮ್ಮನೆ ಅಲ್ಲ, ನನಗೆ ಪುನರ್ಜನ್ಮ ಸಿಕ್ಕಿದೆ ಅಂತಲೇ ಹೇಳ್ಬೋದು. ದೇವರ ಆಶೀರ್ವಾದ ಇತ್ತು ನನ್ನ ಮೇಲೆ, ಹಂಗಾಗಿ ಬದುಕು ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟೂ ಸ್ಟ್ರಗಲ್ ಪಟ್ಟಿದ್ದೀನಿ. ಯಾವ ಶತ್ರುಗೂ ಬರಬಾರ್ದು. ಜಾಂಡಿಸ್ ಪ್ಲಸ್ ಹೆಪಟೈಟಿಸ್ ಆಗಿದ್ದಿದ್ದು ನನಗೆ 1 ವಾರ ಹಾಸ್ಪಿಟಲೈಸ್ ಆಗಿದ್ದೆ. ಏಕೆಂತಂದರೆ ಅದಾದಾಗ ಹೇಳ್ಬೇಕಂತಂದರೆ ಬದುಕೋ ಚಾನ್ಸ್ ತುಂಬಾ ಕಮ್ಮಿ. ಅದೇ ದೇವ್ರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ವರ್ಷ ಹಬ್ಬನ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಸಿಕ್ಕಾಬಿಟ್ಟೆ ನನಗೆ ಸುಸ್ತು, ನಡೆಯೋಕ್ಕೂ ಆಗ್ತಿತ್ತಿಲ್ಲ, ಊಟ ಸೇರ್ತಿತ್ತಿಲ್ಲ. ನನಗೆ ಏನಂದರೂ ಏನು ಮಾಡೋಕ್ಕಾಗಿರಲಿಲ್ಲ. ಅದಕ್ಕೇ ಗೌರಿ ಹಬ್ಬನ ತುಂಬ ವಿಶೇಷವಾಗಿ ಮನಸ್ಸಿಂದ ದೇವ್ರಿಗೆ ಒಂದು ಸಲ ಕೃತಜ್ಞತೆನ ಸಲ್ಲಿಸ್ತಾ ಇವತ್ತಿನ ಪೂಜೆ ಮಾಡಿದ್ದೀನಿ. ತುಂಬ ಭಕ್ತಿಯಿಂದ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇದ್ದಾರೆ ಅಲ್ವಾ, ಅವ್ರ ಆಶೀರ್ವಾದನೂ ಬೇಕು. ಹಾಗೆ ನಮ್ಮ ಏನಂತಾರೆ, ನಮ್ಮ ಲಕ್ಕು ಕೂಡ ಇರಬೇಕು ಅಂತ ಹೇಳ್ಬೋದು. ಒಂದು ಫೋಟೋ ವೆಯ್ಟ್ ಲಾಸ್ ಆಗೋಗ್ಬಿಟ್ಟಿದೆ ಸಿಕ್ಕಾಬಿಟ್ಟೆ. ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಆಹಾರ ಕ್ರಮನೇ. 1 ತಿಂಗಳಲ್ಲಿ ನಾನು ಹೆಪಟೈಟಿಸ್ನ ಹೋಗಿಸ್ಕೊಂಡು ಪ್ಲಸ್ ಜಾಂಡಿಸ್ನ ಸಹ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. 1 ತಿಂಗಳಲ್ಲಿ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಒಂದು 5 ಸಲ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿದ್ದೀನಿ ಅಂತಲೇ ಹೇಳ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲಿ ಡೀಟೇಲಿಂಗಾಗಿ ನೋಡ್ಬೋದು, ಅಪ್ಲೋಡ್ ಮಾಡಿದ್ದೀನಿ ಏನೆಲ್ಲ ಆಯಿತು, ಹಾಗೆ ನನ್ನ ಆಹಾರ ಕ್ರಮ ಹೇಗಿತ್ತು ಅಂತ ಹೇಳ್ಬಿಟ್ಟು. ಪೂಜಾಸ್ ಡಿ ವ್ಲಾಗ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ನೀವು ಅಲ್ಲೂ ಕೂಡ ನೋಡೋಣ. ನನ್ನ ವೀಡಿಯೋಸಲ್ಲಿ ಹೆಲ್ತಿ ಲೈಫ್ ಸ್ಟೈಲ್ನ ನೀವು ನೋಡ್ಬೋದು. ಅಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಹಾಗೆ ಗೌರಮ್ಮನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಕೇಳ್ಕೊಳ್ತಾ, ಹಾಗೆ ನಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.